ಆರ್ಎಸ್ಎಸ್ ಜಿಂದಾಬಾದ್, ಜೈ ಭಾರತ್ ಮಾತಾ ಕಿ ಈ ರೀತಿಯಾದಂತಹ ಘೋಷಣೆ ಮೊಳಗಿದ್ದು ಇವತ್ತು ವಿಧಾನ ಪರಿಷತ್ನಲ್ಲಿ. ನಿನ್ನೆ ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ಜಟಾಪಟಿ ನಡೆದಿತ್ತು. ಸಿಎಂ ಸಿದ್ದರಾಮಯ್ಯ ಮಾತಾಡಬೇಕಾದ್ರೆ ಅಪರಾಧದಲ್ಲಿ ತೊಡಗೋದು ಆರ್ಎಸ್ಎಸ್ನವರು ಅಂತ ಹೇಳಿದ್ರು. ಆಗ ಬಿಜೆಪಿಯವರು ಕೆಂಡಾಮಂಡಲರಾಗಿದ್ರು. ಮುಂದುವರೆದ ಭಾಗವಾಗಿ ಇವತ್ತು ವಿಧಾನಸಭೆ ಬಳಿಕವೂ ಕೂಡ ವಿಧಾನ ಪರಿಷತ್ನಲ್ಲೂ ಕೂಡ ಆರ್ಎಸ್ಎಸ್ ಜಟಾಪಟಿ ನಡೆದಿದೆ. ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರಿಂದ ಆರ್ಎಸ್ಎಸ್ ಪರ ಜೈಕಾರವನ್ನ ಕೂಗಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಅಂತ ಹೇಳ್ತಾರಲ್ಲ ಸಚಿವ ಲಾಡೋರು. ಜೈ ಭೀಮ್ ಅಂತ ಬಿಜೆಪಿ ಸದಸ್ಯರಿಗೆ ಕೌಂಟರ್ ಅನ್ನ ಕೊಡ್ತಾರೆ. ಮತ್ತೊಂದು ಕಡೆ ನಾವೆಲ್ಲ ಆರ್ಎಸ್ಎಸ್, ಭಾರತ್ ಮಾತಾ ಕಿ ಜೈ, ಆರ್ಎಸ್ಎಸ್ ಜಿಂದಾಬಾದ್ ಅಂತೇಳಿ ಬಿಜೆಪಿ ಸದಸ್ಯರು ಕೂಡ ಪರಿಷತ್ನಲ್ಲಿ ಜೈಕಾರವನ್ನ ಕೂಗ್ತಾರೆ. ಇನ್ನು ನೀನು ಆರ್ಎಸ್ಎಸ್ ಅಲ್ಲ, ಆರ್ಎಸ್ಎಸ್ ನಿನ್ನನ್ನ ಒಳಗೂ ಸೇರಿಸಲ್ಲ ಅಂತೇಳಿ ಛಲವಾದಿ ನಾರಾಯಣಸ್ವಾಮಿಗೆ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಜಟಾಪಟಿ ಮಧ್ಯೆ ಆರ್ಎಸ್ಎಸ್ ಗೀತೆ ಹಾಡಿದ ಜೆಡಿಎಸ್ ಸದಸ್ಯ ಭೋಜೇಗೌಡ ಅವರು. ಏನೆಲ್ಲ ಆಯ್ತು ನೋಡ್ಕೊಂಬನ್ನಿ. ನಾನು ಬಿಜೆಪಿ ಅದೇನು ನಾನು ಆರ್ಎಸ್ಎಸ್ ಅಲ್ಲ ಅಂತಂದ್ರೆ ನೀವು ಆರ್ಎಸ್ಎಸ್ ಒಪ್ಪಿಕೊಳ್ಳದೆ ಹೋದ್ರೆ ನಿಮಗೆ ನಿಮ್ಮ ಸ್ಥಾನ ಪಲ್ಲಟ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗೆ ಸರ್ ನಾವೆಲ್ಲ ಸ್ವಯಂ ಸೇವಕರು, ಆದ್ರೆ 40 ವರ್ಷ ಸಾಕು ಕೂತು. ಆರ್ಎಸ್ಎಸ್ ಜಿಂದಾಬಾದ್, ಜೈ ಭಾರತ್ ಮಾತಾ ಕಿ ಈ ರೀತಿಯಾದಂತಹ ಘೋಷಣೆ ಮೊಳಗಿದ್ದು ಇವತ್ತು ವಿಧಾನ ಪರಿಷತ್ನಲ್ಲಿ. ನಿನ್ನೆ ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ಜಟಾಪಟಿ ನಡೆದಿತ್ತು. ಸಿಎಂ ಸಿದ್ದರಾಮಯ್ಯ ಮಾತಾಡಬೇಕಾದ್ರೆ ಅಪರಾಧದಲ್ಲಿ ತೊಡಗೋದು ಆರ್ಎಸ್ಎಸ್ನವರು ಅಂತ ಹೇಳಿದ್ರು. ಆಗ ಬಿಜೆಪಿಯವರು ಕೆಂಡಾಮಂಡಲರಾಗಿದ್ರು. ಮುಂದುವರೆದ ಭಾಗವಾಗಿ ಇವತ್ತು ವಿಧಾನಸಭೆ ಬಳಿಕವೂ ಕೂಡ ವಿಧಾನ ಪರಿಷತ್ನಲ್ಲೂ ಕೂಡ ಆರ್ಎಸ್ಎಸ್ ಜಟಾಪಟಿ ನಡೆದಿದೆ. ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರಿಂದ ಆರ್ಎಸ್ಎಸ್ ಪರ ಜೈಕಾರವನ್ನ ಕೂಗಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಅಂತ ಹೇಳ್ತಾರಲ್ಲ ಸಚಿವ ಲಾಡೋರು. ಜೈ ಭೀಮ್ ಅಂತ ಬಿಜೆಪಿ ಸದಸ್ಯರಿಗೆ ಕೌಂಟರ್ ಅನ್ನ ಕೊಡ್ತಾರೆ. ಮತ್ತೊಂದು ಕಡೆ ನಾವೆಲ್ಲ ಆರ್ಎಸ್ಎಸ್, ಭಾರತ್ ಮಾತಾ ಕಿ ಜೈ, ಆರ್ಎಸ್ಎಸ್ ಜಿಂದಾಬಾದ್ ಅಂತೇಳಿ ಬಿಜೆಪಿ ಸದಸ್ಯರು ಕೂಡ ಪರಿಷತ್ನಲ್ಲಿ ಜೈಕಾರವನ್ನ ಕೂಗ್ತಾರೆ. ಇನ್ನು ನೀನು ಆರ್ಎಸ್ಎಸ್ ಅಲ್ಲ, ಆರ್ಎಸ್ಎಸ್ ನಿನ್ನನ್ನ ಒಳಗೂ ಸೇರಿಸಲ್ಲ ಅಂತೇಳಿ ಛಲವಾದಿ ನಾರಾಯಣಸ್ವಾಮಿಗೆ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಜಟಾಪಟಿ ಮಧ್ಯೆ ಆರ್ಎಸ್ಎಸ್ ಗೀತೆ ಹಾಡಿದ ಜೆಡಿಎಸ್ ಸದಸ್ಯ ಭೋಜೇಗೌಡ ಅವರು. ಏನೆಲ್ಲ ಆಯ್ತು ನೋಡ್ಕೊಂಬನ್ನಿ. ಆರ್ಎಸ್ಎಸ್ ನಾನು ಆರ್ಎಸ್ಎಸ್ ಅಲ್ಲ, ನಾನು ಬಿಜೆಪಿ. ಅದೇನು ನಾನು ಆರ್ಎಸ್ಎಸ್ ಅಲ್ಲ ಅಂತಂದ್ರೆ
ನೀವು RSS ಒಪ್ಪದೆ ಹೋದ್ರೆ ನಿಮಗೆ ನಿಮ್ಮ ಸ್ಥಾನ ಪಲ್ಲಟ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ ನಾವೆಲ್ಲರೂ ಸ್ವಯಂ ಸೇವಕರು, ನಾವೆಲ್ಲರೂ ಸಂಘದ ಅವರೆಲ್ಲ ಬೆಳೆದು ಬಂದಿದ್ದಾರೆ. ಆದ್ರೆ 40 ವರ್ಷ ಇದು ಕೂಗಲ್ಬಿಡ್ತೀರಾ? ಸಾಕು ಕೂತು. RSS ಜಿಂದಾಬಾದ್, ಜೈ ಭಾರತ್ ಮಾತಾ ಕಿ ಈ ರೀತಿಯಾದಂತಹ ಘೋಷಣೆ ಮೊಳಗಿದ್ದು ಇವತ್ತು ವಿಧಾನ ಪರಿಷತ್ನಲ್ಲಿ. ನಿನ್ನೆ ವಿಧಾನಸಭೆಯಲ್ಲಿ RSS ವಿಚಾರವಾಗಿ ಜಟಾಪಟಿ ನಡೆದಿತ್ತು. ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡಬೇಕಾದ್ರೆ ಅಪರಾಧದಲ್ಲಿ ತೊಡಗೋದು RSS ನವರು ಅಂತ ಹೇಳಿದ್ರು. ಆಗ ಬಿಜೆಪಿಯವರು ಕೆಂಡಾಮಂಡಲರಾಗಿದ್ರು. ಮುಂದುವರೆದ ಭಾಗವಾಗಿ ಇವತ್ತು ವಿಧಾನಸಭೆ ಬಳಿಕವೂ ಕೂಡ ವಿಧಾನ ಪರಿಷತ್ನಲ್ಲೂ ಕೂಡ RSS ಜಟಾಪಟಿ ನಡೆದಿದೆ. ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರಿಂದ RSS ಪರ ಜೈಕಾರವನ್ನ ಕೂಗಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಅಂತ ಹೇಳ್ತಾರಲ್ಲ ಸಚಿವ ಲಾಡೋರು. ಜೈ ಭೀಮ್ ಅಂತ ಬಿಜೆಪಿ ಸದಸ್ಯರಿಗೆ ಕೌಂಟರ್ ಅನ್ನ ಕೊಡ್ತಾರೆ. ಮತ್ತೊಂದು ಕಡೆ ನಾವೆಲ್ಲ RSS, ಭಾರತ್ ಮಾತಾ ಕಿ ಜೈ, RSS ಜಿಂದಾಬಾದ್ ಅಂತೇಳಿ ಬಿಜೆಪಿ ಸದಸ್ಯರು ಕೂಡ ಪರಿಷತ್ನಲ್ಲಿ ಜೈಕಾರವನ್ನ ಕೂಗ್ತಾರೆ. ಇನ್ನು ನೀನು RSS ಅಲ್ಲ, RSS ನಿನ್ನನ್ನ ಒಳಗೂ ಸೇರಿಸಲ್ಲ ಅಂತೇಳಿ ಛಲವಾದಿ ನಾರಾಯಣಸ್ವಾಮಿಗೆ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಜಟಾಪಟಿ ಮಧ್ಯೆ RSS ಗೀತೆ ಹಾಡಿದ ಜೆಡಿಎಸ್ ಸದಸ್ಯ ಭೋಜೇಗೌಡ ಅವರು. ಏನೆಲ್ಲ ಆಯ್ತು ನೋಡ್ಕೊಂಬನ್ನಿ. RSS ನಾನು ಬಿಜೆಪಿ ಅದೇನು ನಾನು RSS ಅಲ್ಲ ಅಂತಂದ್ರೆ ನೀವು RSS ಒಪ್ಪದೆ ಹೋದ್ರೆ ನಿಮಗೆ ನಿಮ್ಮ ಸ್ಥಾನ ಪಲ್ಲಟ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ ನಾವೆಲ್ಲರೂ ಸ್ವಯಂ ಸೇವಕರು, ನಾವೆಲ್ಲರೂ ಸಂಘದ ಅವರೆಲ್ಲ ಬೆಳೆದು ಬಂದಿದ್ದಾರೆ. ಆದ್ರೆ 40 ವರ್ಷ ಇದು ಕೂಗಲ್ಬಿಡ್ತೀರಾ?
ಜೈ ಅಂಬೇಡ್ಕರ್. ಸಾಕು ಕೂತು ನಮ್ಮ ರವಿಕುಮಾರ್